ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೊಂದು ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ. ಕೋಚಿಂಗ್ ಸೆಂಟರ್ಗೆ ನಿಮ್ಮ ಮಕ್ಕಳನ್ನ ಕಳಿಸೋ ಮುನ್ನ ಪಾಲಕರು ಪೋಷಕರು ಎಚ್ಚರದಿಂದಿರಿ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಬೆಚ್ಚಿ ಬೀಳಿಸೋ ಸ್ಟೋರಿ ಇದು. ಕೋಚಿಂಗ್ ಸೆಂಟರ್ಗಳಿಗೆ ನಿಮ್ಮ ಮಕ್ಕಳನ್ನ ಕಳಿಸೋ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಆಗಿದೆ. 16 ವರ್ಷದ ಬಾಲಕಿಯ ಮೇಲೆ ಬ್ಯಾಡ್ಮಿಂಟನ್ ಕೋಚ್ ಅತ್ಯಾಚಾರ ಎಸಗಿರುವಂತಹ ಆರೋಪಿ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. 2 ವರ್ಷಗಳ ಹಿಂದೆ ಆ ಬಾಲಕಿ ಬ್ಯಾಡ್ಮಿಂಟನ್ ತರಬೇತಿಗಾಗಿ ಕೋಚಿಂಗ್ ಆಗಿ ಸೇರಿದ್ದಳು ಇದರ ಬಳಿ. ತಮಿಳುನಾಡು ಕೋಚ್ ಸುರೇಶ್ ಬಾಲಾಜಿಯಿಂದ ರೇಪ್ ಆಗಿ ರಜೆಗೆ ಅಜ್ಜಿ ಮನೆಗೆ ಬಂದಾಗ ನಗ್ನ ಫೋಟೋನ ಆ ಬಾಲಕಿ ಶೇರ್ ಮಾಡ್ತಾಳೆ ಆ ಕೋಚ್ಗೆ. ಅಜ್ಜಿ ಮೊಬೈಲ್ನಿಂದ ಅಪ್ರಾಪ್ತೆ ಬಾಲಕಿ 16 ವರ್ಷ ಅವಳಿಗೆ ಫೋಟೋ ಕಳಿಸ್ತಾಳೆ. ಪೋಷಕರ ದೂರಿನ ಆಧಾರದ ಮೇಲೆ ಆರೋಪಿಯ ಬಂಧನ ಆಗಿದೆ. ತರಬೇತಿ ಕೇಂದ್ರದಲ್ಲಿ ಹಲವು ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಬೆಚ್ಚಿ ಬೀಳಿಸುವಂತ ಮಾಹಿತಿಗಳು ಹೊರಬೀಳ್ತಾ ಇದೆ. 8 ಬಾಲಕಿಯರ ನಗ್ನ ಫೋಟೋಗಳು ಒಂದಿಷ್ಟು ವಿಡಿಯೋಗಳು ಪತ್ತೆಯಾಗಿದೆ. ಆ ಕೋಚ್ನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಸುರೇಶ್ ಬಾಲಾಜಿ 8 ದಿನಗಳ ಕಾಲ ಈತನನ್ನ ಪೊಲೀಸ್ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ತರಬೇತಿ ಕೇಂದ್ರದಲ್ಲಿ ಹಲವು ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಬೆಚ್ಚಿ ಬೀಳಿಸುವ ಮಾಹಿತಿ ಒಂದೊಂದಾಗಿ ಹೊರಗೆ ಬೀಳ್ತಾ ಇದೆ. 8 ಜನ ಬಾಲಕಿಯರು ಅನ್ನುವಂಥ ಸದ್ಯದ ಮಾಹಿತಿ ಗೊತ್ತಿಲ್ಲ. ತನಿಖೆ ನಡೆದಂಗೆಲ್ಲ ಯಾವೆಲ್ಲ ವಿಚಾರಗಳು ಹೊರಬರುತ್ತೆ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬ ಪೋಷಕರೂ ಕೂಡ ನೋಡಲೇಬೇಕಾದಂತಹ ಎಚ್ಚರಿಕೆಯಿಂದ ಇರಬೇಕು. ನೋಡಲೇಬೇಕಾದಂತಹ ಸ್ಟೋರಿ ಇದು. ಮತ್ತೊಂದು ಕಡೆ ಬೇಸಿಗೆ ಟೈಮ್ನಲ್ಲಿ ಶಾಲಾ ಕಾಲೇಜುಗಳು ಇರದೇ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಒಂದಿಷ್ಟು ತರಬೇತಿ ಕೇಂದ್ರಗಳಿಗೆ ಹಾಕ್ತಾರೆ, ಕೋಚಿಂಗ್ ಸೆಂಟರ್ಗಳಿಗೆ, ನಾನಾ ರೀತಿಯ ಸ್ಪೋರ್ಟ್ಸ್ಗಳಿಗೆ ಸೇರಿಸ್ತಾರೆ ಪೋಷಕರು. ಅಂಥವರು ದಯವಿಟ್ಟು ಗಮನಿಸಬೇಕಿದ್ದನ್ನು. ಕೋಚ್ನಿಂದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಈತನ ಹೆಸರು ಸುರೇಶ್ ಬಾಲಾಜಿ. ರೇಪ್ ಮಾಡಿರುವಂಥ ವ್ಯಕ್ತಿ ಫೋಟೋ ನೋಡ್ತಾ ಇದ್ವಿ ನಾವು. ಪೋಷಕರ ದೂರಿನ ಮೇಲೆ ಈಗ ಆರೋಪಿ ಲಾಕ್ ಆಗಿದ್ದಾನೆ. ಈಕೆ ರಜೆಗಾಗಿ ಅಜ್ಜಿ ಮನೆಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಅಜ್ಜಿಯ ಫೋನ್ನಿಂದ ಈ ಕೋಚ್ನ ಫೋನ್ಗೆ ಆಕೆ ನ್ಯೂಡ್ ಫೋಟೋಗಳನ್ನು ಕಳಿಸ್ತಾಳೆ. ಅಜ್ಜಿ ತನ್ನ ಫೋನನ್ನು ಚೆಕ್ ಮಾಡಿದಾಗ ಈ ವಿಚಾರ ಗೊತ್ತಾಗುತ್ತೆ. ಪಾಲಕರಿಗೆ ಆ ವಿಚಾರವನ್ನು ತಿಳಿಸ್ತಾರೆ. ಆಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೊಂದು ರೀತಿ ಬೆಚ್ಚಿ ಬೀಳಿಸುವಂತಹ ಘಟನೆ. ಪೋಷಕರು ಈ ಟೈಮ್ನಲ್ಲಿ ಎಸ್ಪೆಷಲಿ ಈ ಬೇಸಿಗೆ ಸಂದರ್ಭದಲ್ಲಿ ಮಕ್ಕಳನ್ನ ಹೆಚ್ಚಾಗಿ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಸ್ತಾರೆ, ಶಾಲೆಗಳು ರಜೆ ಇರುವಂತಹ ಹಿನ್ನೆಲೆಯಲ್ಲಿ. ಐ ಥಿಂಕ್ ಇದು ತನಿಖೆಯ ನಂತರದಲ್ಲಿ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಹೊರಗೆ ಬರುತ್ತಾ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ. ಹೌದು ಅರುಣ್, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಯಾಕೋ ಈ ರೀತಿಯ ಒಂದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಒಬ್ಬ ಬ್ಯಾಡ್ಮಿಂಟನ್ ಕೋಚ್ ಅಲ್ಲಿ ತರಬೇತಿಗೆ ಬಂದಿರತಕ್ಕಂಥ ಸುಮಾರು 16 ವರ್ಷದ ಬಾಲಕಿ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗಿದ್ದಾನೆ ಅಂತ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಆತನನ್ನ ಸುರೇಶ್ ಬಾಲಾಜಿ ಅಂತ ಹೇಳಿ ತಮಿಳುನಾಡು ಮೂಲದವನು, ಉಳಿಮಾ ಪೊಲೀಸರು ಸದ್ಯ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ಒಂದಷ್ಟು ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಸುಮಾರು 13 ರಿಂದ 16 ವರ್ಷದ ಇದೇ ರೀತಿ ಸಾಕಷ್ಟು ಬಾಲಕಿಯರಿಗೆ ಈತ ಈ ರೀತಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಮತ್ತೆ ಆತನ ಫೋನ್ ನಲ್ಲಿ ಕೂಡ ಒಂದಷ್ಟು ಫೋಟೋಸು ಮತ್ತೆ ವಿಡಿಯೋಸು, ನಗ್ನ ವಿಡಿಯೋಸು ಸಿಕ್ಕಿದ್ದಾವೆ. ಈತ ಎಬ್ಯೂಚುವಲ್ ಅಫೆಂಡರ್ ಇರಬಹುದು. ಈ ರೀತಿ ಸಾಕಷ್ಟು ಬಾಲಿಕೆ, ವಿಶೇಷವಾಗಿ ಇವನು 18 ವರ್ಷದ ಒಳಗಿನ ಬಾಲಕಿಯರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಹೇಳುವಂತದ್ದು. ಈತ ಕಳೆದ 3 ವರ್ಷದಿಂದ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದ. ಸೊ ಅಲ್ಲಿಗೆ ಬಂದಂತ ಒಬ್ಬ ಬಾಲಕಿ, ಸುಮಾರು 16 ವರ್ಷದ ಬಾಲಕಿ, ಕಳೆದ 2 ವರ್ಷಗಳಿಂದ ಆಕೆ ಅಲ್ಲಿ ಕೋಚ್ ಆತನ ಬಳಿ ತರಬೇತಿಯನ್ನು ಪಡ್ಕೋತಾ ಇದ್ದು, ಆಕೆಯ ಜೊತೆ ಈತ ಸಲಿಗೆಯನ್ನ ಬೆಳೆಸಿ ಆಕೆ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ನಗ್ನ ವಿಡಿಯೋಸ್ ಅನ್ನ ಮೊಬೈಲ್ ನಲ್ಲಿ ಸೆರೆ ಇಟ್ಕೊಂಡಿದ್ದ. ಬ್ಲಾಕ್ ಮೇಲ್ ಮಾಡಿದ್ದ ಅಥವಾ ಬೇರೆ ಏನಾಯ್ತು ಅನ್ನೋದು ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಂತದ್ದು ರಜೆ ಹಿನ್ನೆಲೆಯಲ್ಲಿ ಈ ಬಾಲಕಿ ಅಜ್ಜಿ ಮನೆಗೆ ಬಂದಾಗ ಅಜ್ಜಿಯ ಮೊಬೈಲ್ ನಿಂದ ಈಕೆ, ಯಾರು ಆರೋಪಿ ಇದ್ದಾನೆ ಸುರೇಶ್ ಬಾಲಾಜಿ, ಆತನ ಮೊಬೈಲ್ಗೆ ನಗ್ನ ಫೋಟೋಗಳನ್ನ ಕಳಿಸಿರ್ತಾಳೆ. ಇದನ್ನ ಗಮನಿಸಿ ಆಕೆ ಪೋಷಕರಿಗೆ ಅಜ್ಜಿ ಹೇಳ್ತಾಳೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ಆಗ ಈಕೆ ಹೇಳ್ತಾಳೆ ಈತ ಸಾಕಷ್ಟು ಬಾರಿ ಆತ ವಾಸ ಮಾಡ್ತಾ ಇದ್ದಂತ ಕೊಠಡಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ, ಅತ್ಯಾಚಾರ ಎಸಗಿದ್ದಾನೆ ಅಂತ ಆಕೆ ಒಪ್ಕೊಂಡಿದ್ದಾಳೆ. ಜೊತೆಗೆ ಆಕೆಯ ತಾಯಿ, ಬಾಲಕಿಯ ತಾಯಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧ ಹುಳಿಮಾ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನಷ್ಟು ಈ ರೀತಿ ಬಾಲಕಿಯರಿಗೆ ಆತ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ಮಾಡಿರ್ಬೋದು ಅನ್ನೋಂಥ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅರುಣ್.
ಓಕೆ ಚಂದ್ರು, ಈ ಕೋಚಿಂಗ್ ಸೆಂಟರ್ನಲ್ಲಿ ಈ ಸುರೇಶ್ ಅನ್ನುವಂಥ ವ್ಯಕ್ತಿ ಒಬ್ಬನೇನಾ ಅಥವಾ ಉಳಿದಂಥ ಕೋಚರ್ಸ್ ಬೇರೆ ಯಾರಾದರೂ ಇದ್ದಾರಾ? ಈ ಪ್ರಕರಣದಿಂದ ಇನ್ನುಳಿದಂಥವರ ಕೈವಾಡ ಏನಾದರೂ ಇದೆಯಾ? ಅರುಣ್, ಪ್ರಾಥಮಿಕ ತನಿಖೆ ಪ್ರಕಾರ ಪೊಲೀಸರು ಹೇಳುವಂತದ್ದು ಸದ್ಯ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದ ಜೊತೆಗೆ ಆ ಒಂದು ಕೋಚಿಂಗ್ ಸೆಂಟರ್ ಏನಿತ್ತು ಆತನ ಮಾಲೀಕ ಇದ್ದಾನೆ, ಆತನಿಗೆ ಕೂಡ ಈಗಾಗಲೇ ನೋಟಿಸ್ ಕೊಡಲಾಗಿದೆ. ಆತ ಬಂದ ಮೇಲೆ ಆತನನ್ನು ವಿಚಾರಣೆ ಮಾಡಿದ್ಮೇಲೆ ಇನ್ನಷ್ಟು ಮಾಹಿತಿ ಬರಲಿದೆ. ಅರುಣ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗೆ.